ಇದೆಲ್ಲ ವ್ಯಾಲೆಂಟೈನ್ಸ್ ಡೇಗೆ ನಿಮ್ಮ ಪ್ಲಾನಿಂಗ್ಸ್ ಏನಾರು ಇದೆಯಾ? ಇಲ್ಲ ಸರ್, ಏನು ಪ್ಲ್ಯಾನಿಂಗ್ ಇಲ್ಲ. ನಾನು ಮನೆಗೆ ಹೋಗಬೇಕು. ನಮ್ಮದು ಎಕ್ಸಾಮ್ ಇತ್ತು, ಇಲ್ಲೇ ಕಾಲೇಜು ಎಕ್ಸಾಮ್ ಮುಗೀತು. ಅದಕ್ಕೆ ನಾಳೆ ಮನೆಗೆ ಹೋಗಿ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದೇ ಪ್ಲ್ಯಾನು ಅಷ್ಟೇ, ಇನ್ನೇನಿಲ್ಲ. ಯಾಕೆ ಏನು ಪ್ಲ್ಯಾನ್ ಮಾಡ್ತಾ ಇಲ್ಲ? ಯಾಕೆ ಅಂದರೆ ಎಲ್ಲೂ ಪ್ಲ್ಯಾನ್ ಮಾಡೋಕ್ಕೆ ಯಾರೂ ಇಲ್ವಲ್ಲ ಸರ್. ಹುಡ್ಕೊಟ್ರೆ ನಾನು ಮಾಡ್ತೀನಿ, ಪರವಾಗಿಲ್ಲ. ಹುಡ್ಕೊಡ್ತೀರಾ? ಅಂದರೆ ನೀವು ಹುಡುಕೋ ಪ್ರಯತ್ನನೇ ಮಾಡಿಲ್ವಾ ಅಥವಾ ನಿಮ್ಗೆ ಬೇಕಾದಂಥವ್ರು ಸಿಕ್ಕಿಲ್ವಾ? ಇಲ್ಲ ಸರ್, ಹುಡ್ಕೋ ಪ್ರಯತ್ನ ಮಾಡಿಲ್ಲ. ಎಕ್ಸಾಮ್ ಇದೆ ಅಂತ ಹೇಳಿದ್ನಲ್ವಾ, ಅದಕ್ಕೆ ಓದ್ತಾ ಇದ್ದೆ. ಇಲ್ಲಾಂದರೆ ನೀವು ಹುಡ್ಕೊಟ್ರೆ ನಾನು ಹ್ಞೂ ಅಂತೀನಿ, ಏನಿಲ್ಲ. ಓಕೆ, ಪ್ರಯತ್ನ ಮಾಡಿಲ್ಲ ಸರ್. ಇಲ್ಲ. ಯಾವ ಕ್ಲಾಸ್ ಓದ್ತಾ ಇದ್ದೀರಾ? ನಾನು ಇವಾಗ ಸೆಕೆಂಡ್ ಇಯರ್ ಮೆಡಿಕಲ್ ಓದ್ತಾ ಇದ್ದೀನಿ. ಸೆಕೆಂಡ್ ಇಯರ್ ಹಾಂ. ಓಕೆ, ಇವಾಗ ನಿಮ್ಮ ಫ್ರೆಂಡ್ಸು ಮತ್ತು ಬೇರೆಯವರೆಲ್ಲ ವ್ಯಾಲೆಂಟೈನ್ಸ್ ಡೇ ಮಾಡ್ತಿರ್ತಾರೆ ನಾಳೆಗೆ. ಹಾಂ, ಅವರಿಗೆಲ್ಲ ಏನು ಹೇಳ್ತೀರಾ? ಏನು ಹೇಳ್ತೀರಾ ಅಂದರೆ ಮಜಾ ಮಾಡಿ ಅಷ್ಟೇ, ಹುಷಾರಾಗಿರಿ, ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗದೆ ಏನಾದರೂ ಮಾಡಿ ಅಷ್ಟೇ. ಓಕೆ, ಅಂದರೆ ಮದುವೆವರೆಗೂ ಹೋಗೋದು ಬೇಡ ಅಂತೀರಾ? ಅವ್ರ ಇಷ್ಟ. ಅವ್ರ ಮದುವೆವರೆಗೂ ಹೋಗ್ಬೇಕಂದ್ರೆ ಹೋಗಿ, ಓಡೋಗಬೇಡಿ, ಅಪ್ಪ ಅಮ್ಮಂಗೆ ಹೇಳಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ನಿಮ್ಮ ಫ್ರೆಂಡ್ಸ್ನೆಲ್ಲ ಲವ್ ಮಾಡೋರು ಅವ್ರನ್ನೆಲ್ಲ ನೋಡಿದಾಗ ನಿಮಗೇನು ಅನಿಸುತ್ತೆ? ನನಗೇನು ಅನಿಸುತ್ತೆ ಅಂದರೆ, ಅವರು ಖುಷಿಯಾಗಿದ್ದಾರೆ ಅಂದರೆ ನಾನು ಖುಷಿಯಾಗಿರ್ತೀನಿ ಅಷ್ಟೇ. ಏನು ದುಃಖ ಏನು ಅನಿಸಲ್ಲ, ಏನು ಹೊಟ್ಟೆ ಕಿಚ್ಚೇನು ಅನಿಸಲ್ಲ. ನನ್ನ ಫ್ರೆಂಡ್ಸೇ ಅಲ್ವಾ, ಅದಕ್ಕೆ ಚೆನ್ನಾಗೇ ಅನಿಸುತ್ತೆ. ಆಮೇಲೆ ನನ್ನ ಫ್ರೆಂಡ್ಸ್ ಅವರು ಯಾರು ಡೇಟ್ ಮಾಡ್ತಿದ್ದಾರೋ ಅವರು ನನ್ನ ಫ್ರೆಂಡ್ಸೇ, ಅದಕ್ಕೆ ಏನು ಆ ಥರ ಏನೋ ಅನಿಸಲ್ಲ. ಅದು 2 ವರ್ಷ ಕಾಲೇಜಲ್ಲಿ ಓದಿ ಡೇಟ್ ಮಾಡಿದ್ದು ಆಗಿದೆ, ಬ್ರೇಕಪ್ಪು ಎಲ್ಲ ಆಗಿದೆ ನನ್ನ ಫ್ರೆಂಡ್ಸು. ಅವರು ಮತ್ತೆ ನಮ್ಮ ಹತ್ರ ಬಂದು ಅಟ್ಟು ಇರೋದು ಇದೆಲ್ಲ ಇದೆ. ಅದಕ್ಕೆ ಅದೆಲ್ಲ ಏನೂ ಅನಿಸಲ್ಲ. ನಿಮ್ದು ಯಾವುದಾದ್ರೂ ಬ್ರೇಕಪ್ ಏನಾದರೂ ಇದೆಯಾ? ಸದ್ಯಕ್ಕೆ ಯಾವುದೂ ಇಲ್ಲ. ಈ ಮೊದಲು ಯಾವುದೂ ಇರಲಿಲ್ಲ ಸರ್. ಇಲ್ಲ. ಹಾಂ, ಕ್ರಿಕೆಟ್ ನೋಡ್ತೀರಾ? ಇಲ್ಲ, ಎಕ್ಸಾಮ್ ಇತ್ತಲ್ಲ, ಯಾವುದು ನೋಡಿಲ್ಲ. ಹಾಂ, ಈಗ ಸಂಡೇ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ನೋಡ್ತೀರಾ? ಹೌದಾ? ಹಾಂ, ಸಂಡೇ. ಅದನ್ನ ನೋಡ್ಬೋದು, ವ್ಯಾಲೆಂಟೈನ್ಸ್ ಬಂದು. ಓಕೆ, ನೋಡಿ. ಥ್ಯಾಂಕ್ ಯು.